ನಾರ್ಮಲ್ ಗನ್ ನಿಂದ ಶೂಟ್ ಮಾಡಿದಾಗ ಬರುವ ಸೌಂಡ್ ಗಿಂತ ಸೈಲೆನ್ಸರ್ ಇಟ್ಟು ಶೂಟ್ ಮಾಡಿದಾಗ ಯಾಕೆ ಕಡಿಮೆ ಸೌಂಡ್ ಬರುತ್ತೆ? ಪೀರಿಯಡ್ ಸಮಯದಲ್ಲಿ ಲೈಂಗಿಕ ಕ್ರಿಯೆಯಲ್ಲಿ ಪಾಲ್ಗೊಂಡ್ರೆ ಏನಾಗುತ್ತೆ? ಏಲಿಯನ್ಸ್ ಈ ವಿಶ್ವದಲ್ಲಿ ನಿಜವಾಗ್ಲೂ ಇದಾರಾ? ಅಂಡ್ ಡೆಬಿಟ್ ಕಾರ್ಡ್ಸ್ ಮತ್ತು ಕ್ರೆಡಿಟ್ ಕಾರ್ಡ್ಸ್ ಮೇಲೆ ಇರುವ 16 ಡಿಜಿಟ್ಸ್ ಗಳ ಉಪಯೋಗ ಏನು? ಈ ಡಿಜಿಟ್ಸ್ ಯಾಕಿರುತ್ತವೆ? ಇವು ಏನನ್ನ ಸೂಚಿಸುತ್ತವೆ? ಇವುಗಳ ಹಿಂದೆ ಯಾವ್ದಾದ್ರು ಆಲ್ಗೋರಿದಮ್ ಇದೆಯಾ? ಈ ರೀತಿ ಇಂತಹ ಇಂಟ್ರೆಸ್ಟಿಂಗ್ ಪ್ರಶ್ನೆಗಳಿಗೆ ಸಮಾಧಾನಗಳನ್ನ ಇವತ್ತು ನಾವು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಮಿಸ್ ಮಾಡದೆ ಕೊನೆವರೆಗೂ ನೋಡಿ. ಹಾಗೆ ವಿಡಿಯೋ ಇಷ್ಟವಾದ್ರೆ ತಪ್ಪದೆ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮನ್ನ ಸಪೋರ್ಟ್ ಮಾಡೋದನ್ನ ಮಾತ್ರ ಮರಿಬೇಡಿ. ಸೊ ಲೇಟ್ ಮಾಡದೆ ಲೆಟ್ಸ್ ಗೆಟ್ ಇಟ್ ದ ವಿಡಿಯೋ. ನಾರ್ಮಲ್ ಗನ್ ನಿಂದ ಶೂಟ್ ಮಾಡಿದಾಗ ಬರುವ ಸೌಂಡ್ ಗಿಂತ ಸೈಲೆನ್ಸರ್ ಹಾಕಿ ಶೂಟ್ ಮಾಡಿದಾಗ ಸೌಂಡ್ ಯಾಕೆ ಕಡಿಮೆ ಬರುತ್ತೆ? ಸಾಧಾರಣವಾಗಿ ನಾರ್ಮಲ್ ಗನ್ ನಿಂದ ಶೂಟ್ ಮಾಡಿದಾಗ ಜಾಸ್ತಿ ಸೌಂಡ್ ಬರುತ್ತೆ. ಈ ಸೌಂಡ್ ಮೂಲಕ ಆ ಶೂಟ್ ಮಾಡಿದ ವ್ಯಕ್ತಿ ಎಲ್ಲಿದ್ದಾನೆ ಎಂಬುದು ಗೊತ್ತಾಗಿ ಬಿಡುತ್ತೆ. ಈ ರೀತಿ ಶೂಟ್ ಮಾಡಿದಾಗ ಸೌಂಡ್ ಬರದ ಹಾಗೆ ಗನ್ ಗಳಿಗೆ ಸೈಲೆನ್ಸರ್ ಗಳನ್ನ ಉಪಯೋಗಿಸ್ತಾ ಇರ್ತಾರೆ. ಹಾಗಾದ್ರೆ ನಿಜಕ್ಕೂ ಈ ಗನ್ ಸೈಲೆನ್ಸರ್ ಗಳು ಹೇಗೆ ಕೆಲಸ ಮಾಡುತ್ತವೆ? ಗನ್ ನಿಂದ ಬರುವ ಸೌಂಡ್ ಅನ್ನ ಅದು ಹೇಗೆ ಕಡಿಮೆ ಮಾಡುತ್ತೆ ಎಂಬುದನ್ನ ಈಗ ನೋಡೋಣ. ಗನ್ ಗೆ ಇರುವ ಸೈಲೆನ್ಸರ್ ಯಾವ ರೀತಿ ಕೆಲಸ ಮಾಡುತ್ತೆ ಅನ್ನೋದನ್ನ ಒಂದು ಉದಾಹರಣೆಯಿಂದ ತಿಳಿದುಕೊಳ್ಳೋಣ. ಗಾಳಿ ತುಂಬಿದ ಒಂದು ಬಲೂನ್ಗೆ ಯಾವ್ದಾದ್ರು ಒಂದು ಚಿಕ್ಕ ಪಿನ್ನಿನಿಂದ ಚುಚ್ಚಿದ್ರೆ ಒಡೆದು ಹೋಗಿ ದೊಡ್ಡ ಶಬ್ದ ಬಂದು ಬಿಡುತ್ತೆ. ಯಾಕೆಂದ್ರೆ ಆ ಬಲೂನಿನಲ್ಲಿರುವ ಗಾಳಿ ಒತ್ತಡದ ಕಾರಣದಿಂದ ಒಂದೇ ಸಲ ಆ ಚಿಕ್ಕ ರಂಧ್ರದಿಂದ ಹೊರಗಡೆ ಬರೋಕೆ ಟ್ರೈ ಮಾಡುತ್ತೆ. ಒಂದು ವೇಳೆ ನಾವು ಅದರಲ್ಲಿರುವ ಗಾಳಿಯನ್ನ ನಿಧಾನವಾಗಿ ಹೊರಗಡೆ ಬಿಡ್ತಾ ಬಂದ್ರೆ ಜಾಸ್ತಿ ಸೌಂಡ್ ಬರಲ್ಲ. ಸೊ ಸೇಮ್ ಸೈಲೆನ್ಸರ್ ಕೂಡ ಇದೇ ರೀತಿ ಕೆಲಸ ಮಾಡುತ್ತೆ. ಗನ್ಗೆ ಇರುವ ಟ್ರಿಗರ್ ಅನ್ನು ಪ್ರೆಸ್ ಮಾಡಿದ ತಕ್ಷಣ ಅದರಲ್ಲಿ ಸ್ಪಾರ್ಕ್ ಉಂಟಾಗಿ ಬುಲೆಟ್ ಹಿಂದೆ ಇರುವ ಗನ್ ಪೌಡರ್ ಉರಿಯುತ್ತೆ. ಇದರಿಂದ ಸಡನ್ ಆಗಿ ಒಂದೇ ಸಲ ಗ್ಯಾಸಸ್ ರಿಲೀಸ್ ಆಗೋದ್ರಿಂದ ಆ ಪ್ರೆಷರ್ ಗೆ ಬುಲೆಟ್ ತುಂಬಾ ವೇಗವಾಗಿ ಮುಂದೆ ನುಗ್ಗುತ್ತೆ. ಇದರಿಂದ ಬುಲೆಟ್ ಹೊರಗಡೆ ಹೋದ ತಕ್ಷಣ ಆ ಗ್ಯಾಸಸ್ ಕೂಡ ಹೀಟ್ ಪ್ರೆಷರ್ ಕಾರಣದಿಂದ ತುಂಬಾ ವೇಗವಾಗಿ ಹೊರಗಡೆ ಬರೋಕೆ ಪ್ರಯತ್ನಿಸೋದ್ರಿಂದ ಅಷ್ಟು ದೊಡ್ಡ ಸೌಂಡ್ ಎಂಬುದು ಕ್ರಿಯೇಟ್ ಆಗುತ್ತೆ. ಆದ್ರೆ ಗನ್ಗೆ ಸೈಲೆನ್ಸರ್ ಇರೋದ್ರಿಂದ ಅದರಲ್ಲಿರುವ ಗ್ಯಾಸಸ್ ಒಂದೇ ಸಲ ಸಡನ್ ಆಗಿ ರಿಲೀಸ್ ಆಗದೆ ಸ್ವಲ್ಪ ಗ್ಯಾಸ್ ಆ ಸೈಲೆನ್ಸರ್ ಇರುವ ಚೇಂಬರ್ ಒಳಗೆ ಹೋಗುತ್ತೆ. ಈ ರೀತಿ ಆ ಗ್ಯಾಸಸ್ ಎಕ್ಸ್ಪ್ಯಾಂಡ್ ಆಗೋಕೆ ಜಾಗ ಸಿಗೋದ್ರಿಂದ ಅದರಲ್ಲಿ ಪ್ರೆಷರ್ ಕಡಿಮೆಯಾಗಿ ಸೌಂಡ್ ಕೂಡ ಕಡಿಮೆ ಆಗುತ್ತೆ. ಅದಕ್ಕಾಗಿಯೇ ಇದನ್ನ ಸಪ್ರೆಷರ್ ಎಂದು ಕೂಡ ಕರೀತಾರೆ. ಹಾಗಂತ ಈ ಸೈಲೆನ್ಸರ್ ಅನ್ನು ಉಪಯೋಗಿಸಿ ಪೂರ್ತಿ ನಿಶಬ್ದವನ್ನ ಕ್ರಿಯೇಟ್ ಮಾಡೋಕ್ಕಾಗಲ್ಲ. ನಾರ್ಮಲ್ ಗನ್ ನಿಂದ ಶೂಟ್ ಮಾಡಿದಾಗ ಉಂಟಾಗುವ ಪ್ರೆಷರ್ 3000 ಪೌಂಡ್ಸ್ ಪರ್ ಸ್ಕ್ವೇರ್ ಇಂಚ್ ವರೆಗೆ ಇರುತ್ತೆ. ಆದ್ರೆ ಸೈಲೆನ್ಸರ್ ಅನ್ನ ಉಪಯೋಗಿಸಿದ್ರೆ ಆ ಪ್ರೆಷರ್ 60 ಪೌಂಡ್ಸ್ ಪರ್ ಸ್ಕ್ವೇರ್ ಇಂಚ್ ಗೆ ಕಡಿಮೆಯಾಗಿ ಆ ಸೌಂಡ್ ಬಹಳಷ್ಟು ಕಡಿಮೆ ಆಗುತ್ತೆ. ಏಲಿಯನ್ಸ್ ನಿಜವಾಗ್ಲೂ ಇದಾರಾ? ನಾನೀಗ ಹೇಳೋದನ್ನ ಸರಿಯಾಗಿ ಗಮನವಿಟ್ಟು ಕೇಳಿದ್ರೆ ಏಲಿಯನ್ಸ್ ಇದಾರಾ ಅಥವಾ ಇಲ್ವಾ ಎಂಬುದನ್ನ ನೀವೇ ಹೇಳ್ಬೋದು. ಸಪೋಸ್ ನಿಮ್ಮ ಏರಿಯಾದಲ್ಲಿ ಕೆಲವು ಮನೆಗಳಿವೆ. ಸೊ ಅಂತಹ ಏರಿಯಾಗಳು ನಿಮ್ಮ ಊರಿನಲ್ಲಿ ಬಹಳಷ್ಟಿರುತ್ತವೆ. ಅಂತಹ ಊರುಗಳು ಒಂದು ಜಿಲ್ಲೆಯಲ್ಲಿ ಬಹಳಷ್ಟಿರುತ್ತವೆ. ಅಂಡ್ ಅಂತಹ ಜಿಲ್ಲೆಗಳು ಒಂದು ರಾಜ್ಯದಲ್ಲಿ ಬಹಳಷ್ಟಿರುತ್ತವೆ. ಅದೇ ರೀತಿ ರಾಜ್ಯಗಳೆಲ್ಲ ಸೇರಿ ಒಂದು ದೇಶ, ಅಂಡ್ ದೇಶಗಳೆಲ್ಲ ಸೇರಿ ಒಂದು ಖಂಡ, ಅಂಡ್ ಖಂಡಗಳೆಲ್ಲ ಸೇರಿ ಒಂದು ಭೂ ಪ್ರಪಂಚವಾಗಿ ಈ ಭೂಗೋಳದಲ್ಲಿವೆ. ಸೊ ಈಗ ನಿಮ್ಮ ಮನೆ ಪಕ್ಕದಲ್ಲಿರುವ ಒಬ್ಬ ಚಿಕ್ಕ ಹುಡುಗನನ್ನ ಕರೆದು ಪಕ್ಕ ರಾಜ್ಯದಲ್ಲಿ ಮನುಷ್ಯರು ಇದಾರಾ ಇಲ್ವಾ ಅಂತ ಕೇಳಿದ್ರೆ ಅವನು ಏನ್ ಹೇಳ್ಬೋದು? ಖಂಡಿತ ಅವನು ಗೊತ್ತಿಲ್ಲ ಅಂತಾನೆ ಹೇಳ್ತಾನೆ. ಯಾಕೆಂದ್ರೆ ಆ ಚಿಕ್ಕ ಹುಡುಗನ ಜ್ಞಾನಕ್ಕೆ ಎ ಫಾರ್ ಆಪಲ್ ಅನ್ನೋದು ಮಾತ್ರವೇ ಗೊತ್ತಿರುತ್ತೆ. ಅದೇ ರೀತಿ ಒಂದು ವೇಳೆ ನಿಮ್ಗೆ ಬೇರೆ ಯಾವ್ದಾದ್ರು ಒಂದು ದೇಶದ ಹೆಸರು ಹೇಳಿ ಆ ದೇಶದಲ್ಲಿ ಮನುಷ್ಯರು ಹೇಗಿರ್ತಾರೆ ಇದಾರಾ ಇಲ್ವಾ ಅಂತ ಕೇಳಿದ್ರೆ ನಿಮ್ಗೂ ಕೂಡ ಖಚಿತವಾದ ಆನ್ಸರ್ ಮಾಡೋಕ್ಕಾಗಲ್ಲ. ಸೊ ನಾವು ಏಲಿಯನ್ಸ್ ಇಲ್ಲ ಅಂತ ಹೇಳಿದ್ರು ಕೂಡ ಇದೇ ರೀತಿ ಇರುತ್ತೆ. ಯಾಕೆಂದ್ರೆ ಈಗಿರುವ ನಮ್ಮ ವಿಜ್ಞಾನಿಗಳಿಗೂ ಕೂಡ ಆಕಾಶದಲ್ಲಿ ಏನ್ ನಡೀತಾ ಇದೆ ಎಂಬುದರ ಬಗ್ಗೆ ಪೂರ್ತಿ ಮಾಹಿತಿ ಇಲ್ಲ. ನಾವು ನಮ್ಮ ಸೌರವ್ಯೂಹದಲ್ಲಿರುವ 8 ಗ್ರಹಗಳನ್ನ ಮತ್ತು ಅವುಗಳ ಚಲನೆಗಳನ್ನೇ ಸರಿಯಾಗಿ ಪೂರ್ತಿಯಾಗಿ ಇನ್ನೂ ಎಕ್ಸ್ಪ್ಲೋರ್ ಮಾಡಿಲ್ಲ. ಅಂತದ್ದು ಈ ವಿಶ್ವದಲ್ಲಿರುವ ಕೆಲವು ಲಕ್ಷಾಂತರ ಕೋಟ್ಯಾಂತರ ಗ್ರಹಗಳಲ್ಲಿ ನಕ್ಷತ್ರಗಳಲ್ಲಿ ಬೇರೆ ಲೈಫ್ ಇದೆಯಾ ಅಥವಾ ಇಲ್ವಾ ಅಂತ ಕೇಳಿದ್ರೆ ಆನ್ಸರ್ ಹೇಳೋಕ್ಕಾಗಲ್ಲ. ಬಟ್ ವಿಜ್ಞಾನಿಗಳು ಹೇಳ್ತಾ ಇರೋದೇನು ಅಂದ್ರೆ 99% ಈ ವಿಶ್ವದಲ್ಲಿ ಖಂಡಿತ ಏಲಿಯನ್ಸ್ ಇರುತ್ತವೆ ಅಂತ ಹೇಳ್ತಿದ್ದಾರೆ. ಇಷ್ಟು ಪರ್ಫೆಕ್ಟ್ ಆಗಿ ಯಾವ ಆಧಾರಗಳ ಮೇಲೆ ಹೇಳ್ಬೋದು ಎಂಬುದನ್ನ ಈಗ ನೋಡೋಣ. ಪಾಯಿಂಟ್ ನಂಬರ್ 1, ನಮ್ಮ ಈ ವಿಶ್ವದಲ್ಲಿ 7 ಕ್ವಾಂಟಿಲಿಯನ್ ಗ್ರಹಗಳು ಇವೆ ಅಂತೆ. 7 ಕ್ವಾಂಟಿಲಿಯನ್ ಅಂದ್ರೆ 7ರ ಮುಂದೆ 18 ಸೊನ್ನೆಗಳನ್ನ ಇಟ್ಟು ಲೆಕ್ಕ ಮಾಡಿದ್ರೆ ಎಷ್ಟಾಗುತ್ತೋ ಅಷ್ಟು ಗ್ರಹಗಳು. ಸೊ ಇಷ್ಟೊಂದು ಗ್ರಹಗಳಲ್ಲಿ ನಮ್ಮ ಭೂಮಿಯಂತೆ ಇರುವ ಗ್ರಹಗಳು ಕೆಲವು ಕೋಟ್ಯಾಂತರ ಸಂಖ್ಯೆಗಳಲ್ಲಿ ಇರಬಹುದು ಎಂದು ನಮ್ಮ ವಿಜ್ಞಾನಿಗಳು ಹೇಳ್ತಿದ್ದಾರೆ. ಆದ್ರೆ ಅವುಗಳನ್ನ ಕಂಡು ಹಿಡಿಯುವಷ್ಟು ಟೆಕ್ನಾಲಜಿ ಇನ್ನೂ ನಮ್ಮ ಹತ್ರ ಈಗ ಇಲ್ಲ. ಪಾಯಿಂಟ್ ನಂಬರ್ 2, ನಮ್ಮ ಭೂಮಿ ಹುಟ್ಟಿದ್ದು 4.5 ಬಿಲಿಯನ್ ವರ್ಷಗಳ ಹಿಂದೆ, ಅಂದ್ರೆ 450 ಕೋಟಿ ವರ್ಷಗಳಾಗಿದೆ. ಆದ್ರೆ
ನಾವು ಬೇರೆ ಗ್ರಹಗಳಿಗೋಸ್ಕರ ಕಳೆದ 200 ವರ್ಷಗಳಿಂದ ಮಾತ್ರವೇ ಹುಡುಕ್ತಾ ಇದ್ದೀವಿ. ಹಾಗಾದ್ರೆ ಈ ಭೂಮಿಯ ಮೇಲೆ ಮನುಷ್ಯ ಹುಟ್ಟೋಕು ಮುಂಚೆ ಎಷ್ಟು ಸಲ ಏಲಿಯನ್ಸ್ ಈ ಭೂಮಿಗೆ ಬಂದು ಹೋಗಿರ್ಬೋದು ಎಂಬುದು ಯಾರಿಗೂ ಕೂಡ ಗೊತ್ತಿಲ್ಲ. ಒಂದು ವೇಳೆ ಬಂದು ಹೋಗಿದ್ರು ಕೂಡ ಅವರು ಏಲಿಯನ್ಸ್ ಎಂದು ಕಂಡು ಹಿಡಿಯುವ ಟೆಕ್ನಾಲಜಿ ಆ ಸಮಯದಲ್ಲಿ ಇಲ್ಲದೆ ಇರಬಹುದು. ನಿಜ ಹೇಳಬೇಕು ಅಂದ್ರೆ ಆ ಸಮಯದಲ್ಲಿ ಮನುಷ್ಯ ಇನ್ನೂ ಹುಟ್ಟದೇ ಇರಬಹುದು. ಪಾಯಿಂಟ್ ನಂಬರ್ 3, ಏಲಿಯನ್ಗಳು ನಮಗೆ ಅವರ ಟೆಕ್ನಾಲಜಿ ರೇಂಜ್ ನಲ್ಲಿ ಯಾವ್ದಾದ್ರು ಒಂದು ಮೆಸೇಜ್ ಅನ್ನ ಕಳಿಸ್ತಾ ಇದ್ರು ಕೂಡ ಅದನ್ನ ಅರ್ಥ ಮಾಡಿಕೊಳ್ಳುವಂತಹ ಅಡ್ವಾನ್ಸ್ಡ್ ನಾಲೆಜ್ ಇನ್ನೂ ನಮ್ಮ ಹತ್ರ ಡೆವಲಪ್ ಆಗಿಲ್ಲದೆ ಇರಬಹುದು. ಪಾಯಿಂಟ್ ನಂಬರ್ 4, ಒಂದು ವೇಳೆ ಏಲಿಯನ್ಸ್ ಇದಾರೆ ಅಂತ ಅಂದುಕೊಂಡು ಅವರ ಹತ್ರ ಹೋಗೋಕೆ ಲೈಟ್ ಸ್ಪೀಡ್ ನಲ್ಲಿ ಟ್ರಾವೆಲ್ ಮಾಡಿದ್ರು ಕೂಡ ಕೆಲವು ಕೋಟ್ಯಾಂತರ ವರ್ಷಗಳು ಹಿಡಿಬಹುದು. ಯಾಕೆಂದ್ರೆ ಆ ಗ್ರಹಗಳು ಕೆಲವು ಕೋಟ್ಯಾಂತರ ಲೈಟ್ ಇಯರ್ಸ್ ದೂರದಲ್ಲಿರುತ್ತವೆ. ಲೈಟ್ ಸ್ಪೀಡ್ ಎಂಬುದು ಬೆಳಕು 1 ಸೆಕೆಂಡ್ಗೆ ಪ್ರಯಾಣಿಸುವ ದೂರ. ಅಂದ್ರೆ ಸೆಕೆಂಡ್ಗೆ 3 ಲಕ್ಷ ಕಿಲೋಮೀಟರ್ ನಷ್ಟು ಸ್ಪೀಡ್ ನಿಂದ ಹೋಗ್ಬೇಕಾಗುತ್ತೆ. ಇದು ಎಷ್ಟು ಸ್ಪೀಡ್ ಆಗಿರುತ್ತೆ ಅಂದ್ರೆ ನಾವು ಭೂಮಿಯ ಮೇಲಿಂದ ಚಂದ್ರನ ಮೇಲೆ ಟಾರ್ಚ್ ಲೈಟ್ ಹಾಕಿದ್ರೆ ಆ ಲೈಟ್ ಕೇವಲ 3 ಸೆಕೆಂಡ್ಗಳಲ್ಲಿ ಚಂದ್ರನ ಹತ್ರ ಹೋಗಿ ಸೇರುತ್ತೆ. ಸೊ ನಾವು ಇಷ್ಟೊಂದು ಸ್ಪೀಡ್ ಆಗಿ ಹೋದ್ರೂ ಕೂಡ ನಮ್ಗೆ ಕೆಲವು ಕೋಟ್ಯಾಂತರ ವರ್ಷಗಳು ಹಿಡಿಯುತ್ತೆ. ಪಾಯಿಂಟ್ ನಂಬರ್ 5, ಮೇ ಬಿ ಏಲಿಯನ್ಸ್ ಆಲ್ರೆಡಿ ಭೂಮಿಗೆ ಬಂದು ವಾಸಿಸ್ತಾ ಇರಬಹುದು. ಅವರು ನಮ್ಮನ್ನ ಕ್ಲೋಸ್ ಆಗಿ ಅಬ್ಸರ್ವ್ ಮಾಡ್ತಾ ಕೂಡ ಇರಬಹುದು. ಆದ್ರೆ ನಮಗೆ ಅವರನ್ನ ಗುರುತಿಸೋಕೆ ಆಗ್ತಾ ಇಲ್ಲ. ಯಾಕೆಂದ್ರೆ ಮನುಷ್ಯ ತನ್ನ ಕಣ್ಣುಗಳಿಂದ ಕೇವಲ 5 ರಿಂದ 50 ಹರ್ಟ್ಸ್ ಫ್ರೀಕ್ವೆನ್ಸಿ ರಿಫ್ಲೆಕ್ಷನ್ ಅನ್ನ ಮಾತ್ರವೇ ನೋಡಬಲ್ಲ. ಒಂದು ವೇಳೆ ನಮಗೆ ನೋಡೋಕೆ ಆಗದಂತಹ ಫ್ರೀಕ್ವೆನ್ಸಿಯಲ್ಲಿ ಏಲಿಯನ್ಸ್ ಗಳು ಇದ್ರೆ ಅವರು ನಮ್ಮ ಪಕ್ಕದಲ್ಲೇ ಇದ್ದು ನಮ್ಮನ್ನ ಕ್ಲೋಸ್ ಆಗಿ ಅಬ್ಸರ್ವ್ ಮಾಡ್ತಾ ಇದ್ರು ಕೂಡ ನಮಗೆ ಅವರನ್ನ ನೋಡೋಕಾಗಲ್ಲ. ಸೊ ಈ ಎಲ್ಲಾ ಪಾಯಿಂಟ್ಸ್ ಗಳನ್ನ ಕೇಳಿದ ನಂತರ ನೀವೇ ಕೆಳಗಡೆ ಕಮೆಂಟ್ ಮಾಡಿ ಹೇಳಿ ಏಲಿಯನ್ಸ್ ಇದಾರಾ ಇಲ್ವಾ ಅಂತ. ಹೆಂಗಸರ ಪೀರಿಯಡ್ ಸಮಯದಲ್ಲಿ ಗಂಡ ಹೆಂಡತಿ ಲೈಂಗಿಕ ಕ್ರಿಯೆಯಲ್ಲಿ ಪಾಲ್ಗೊಳ್ಳಬಹುದಾ? ಈ ಪ್ರಶ್ನೆ ಬಹಳಷ್ಟು ಜನರಲ್ಲಿ ಇರುತ್ತೆ. ಬಹಳಷ್ಟು ರೀತಿಯ ಅನುಮಾನಗಳು ಕೂಡ ಇರುತ್ತವೆ. ಸೊ ಅಂತಹ ಅನುಮಾನಗಳನ್ನ ಈ ವಿಡಿಯೋದಲ್ಲಿ ಕ್ಲಿಯರ್ ಮಾಡಿಕೊಳ್ಳೋಣ. ಅಂಡ್ ನಾನು ಮೊದಲೇ ಹೇಳ್ತಾ ಇದ್ದೀನಿ, ಇದು ಯಾವುದೇ ರೀತಿಯ ಸೆಕ್ಸುವಲ್ ಅಡ್ವೈಸ್ ಆಗ್ಲಿ ಅಥವಾ ಹೆಲ್ತ್ ಅಡ್ವೈಸ್ ಆಗ್ಲಿ ಅಲ್ಲ. ಜಸ್ಟ್ ನಮಗೆ ಬಂದಿರುವ ಪ್ರಶ್ನೆಗಳಿಗೆ ಸಮಾಧಾನಗಳನ್ನ ಗೂಗಲ್ ನಲ್ಲಿ ಮತ್ತು ಇತರ ವೆಬ್ಸೈಟ್ಸ್ ಗಳಿಂದ ರಿಸರ್ಚ್ ಮಾಡಿ ಕಲೆಕ್ಟ್ ಮಾಡಿ ಹೇಳ್ತಾ ಇದ್ದೀನಿ. ಆದ್ರಿಂದ ಸೀರಿಯಸ್ ಪ್ರಾಬ್ಲಮ್ ಆಗಿದ್ರೆ ನಿಮ್ಮ ಫ್ಯಾಮಿಲಿ ಡಾಕ್ಟರ್ ಅನ್ನ ಒಂದ್ಸಲ ಭೇಟಿಯಾಗಿ ನಿಮಗಿರುವ ಸಮಸ್ಯೆ ಹೇಳ್ಕೊಳ್ಳಿ. ಸೊ ಪ್ರಸ್ತುತ ಈ ವಿಷಯವನ್ನ ಒಂದು ಜಸ್ಟ್ ನಾಲೆಜಬಲ್ ಫ್ಯಾಕ್ಟ್ ತರ ನೋಡಿ. ಇನ್ನು ವಿಷಯಕ್ಕೆ ಬಂದ್ರೆ ಫಸ್ಟ್ ಆಫ್ ಆಲ್ ಪೀರಿಯಡ್ ಸಮಯದಲ್ಲಿ ಒಂದಾಗಬಹುದು. ಆದ್ರೆ ಇದರಿಂದ ಕೆಲವು ಲಾಭಗಳಿದ್ರೆ ಬಹಳಷ್ಟು ನಷ್ಟಗಳಿವೆ. ಸೊ ಮೊದಲು ಲಾಭಗಳ ಬಗ್ಗೆ ನೋಡಿದ್ರೆ ಈ ಸಮಯದಲ್ಲಿ ಮಹಿಳೆಯರಿಗೆ ಮೆನ್ಸ್ಟ್ರುವಲ್ ಕ್ರಂಪ್ಸ್ ಬರುತ್ತವೆ. ಪೀರಿಯಡ್ ಸ್ಟಾರ್ಟ್ ಆಗೋಕೆ 1 ದಿನ ಮುಂಚೆ ಬರೀ ಹೊಟ್ಟೆಯಲ್ಲಿರುವ ಸ್ನಾಯುಗಳನ್ನ ಯಾರೋ ಗಟ್ಟಿಯಾಗಿ ಎಳೆದಂತಾಗುತ್ತೆ. ಇದು ಪೀರಿಯಡ್ ಸಮಯದಲ್ಲಿ ಇನ್ನೂ ಡಬಲ್ ಆಗುತ್ತೆ. ಇದ್ರ ಜೊತೆಗೆ ಹೊಟ್ಟೆಯಲ್ಲಿ ಅನೀಸಿ ಮತ್ತು ಮೂರ್ಛೆ ಬರುವಂತಹ ಲಕ್ಷಣಗಳು ಕಾಣಿಸಿಕೊಳ್ಳುತ್ತವೆ. ಮಹಿಳೆಯರಿಗೆ ಕಾಮನ್ ಆಗಿ ಬರುವ ಪೀರಿಯಡ್ ನಲ್ಲಿ ಈಸ್ಟ್ರೋಜನ್ ಮತ್ತು ಪ್ರೊಜೆಸ್ಟ್ರಾನ್ ಗಳ ಮಟ್ಟ ಕಡಿಮೆ ಆಗ್ತಾ ಇರುತ್ತೆ. ಅಂತಹ ಸಮಯದಲ್ಲಿ ಅವರಿಗೆ ಸುಮ್ನೆ ಕೋಪಗೊಳ್ಳೋದು, ಪ್ರತಿ ಸೆಕೆಂಡ್ ಗೆ ಮೂಡ್ ಚೇಂಜ್ ಆಗ್ತಾ ಇರುವುದು, ಈ ರೀತಿ ಆಗ್ತಾ ಇರುತ್ತೆ. ಸೊ ಇದಕ್ಕೆ ಕಾರಣ ಹಾರ್ಮೋನ್ ಗಳಲ್ಲಿ ಬರುವಂತಹ ಚೇಂಜಸ್. ಅವರ ಶರೀರಕ್ಕೆ ರಿಲ್ಯಾಕ್ಸ್ ಅನ್ನು ಕೊಡುವ ಸೆರಿಟೋನಿನ್ ಅವರ ಶರೀರದಲ್ಲಿ ಕಡಿಮೆ ಆಗುತ್ತೆ. ಎಂಡಾರ್ಫಿನ್ಸ್ ಮಾಯವಾಗಿ ಬಿಡುತ್ತವೆ ಮತ್ತು ತೀವ್ರ ಮನೋಭಾವನೆಯನ್ನ ಹೊಂದಿರ್ತಾರೆ. ಸೊ ಇಂತಹ ಸಮಯದಲ್ಲಿ ಒಂದಾಗೋದ್ರಿಂದ ಎಂಡಾರ್ಫಿನ್ಸ್ ರಿಲೀಸ್ ಆಗುತ್ತವೆ. ಇದರಿಂದ ಅವರ ಮೈಂಡ್ ತುಂಬಾ ಪೀಸ್ಫುಲ್ ಆಗಿ ಬದಲಾಗುತ್ತೆ. ಗಂಡ ಹೆಂಡತಿ ಈ ಸಮಯದಲ್ಲಿ ಫಿಸಿಕಲ್ ಆಗಿ ಪಾಲ್ಗೊಳ್ಳೋದ್ರಿಂದ ಅವರ ಪೀರಿಯಡ್ಸ್ ಕೂಡ ಬಹಳ ಕಡಿಮೆ ಸಮಯದಲ್ಲಿ ಮುಗಿಯುತ್ತೆ. ತಲೆನೋವುಗಳಂತಹ ಸಮಸ್ಯೆಗಳು ಕೂಡ ದೂರವಾಗುತ್ತವೆ. ಆದ್ರೆ ಲಾಭಗಳು ಎಷ್ಟಿವೆಯೋ ನಷ್ಟಗಳು ಕೂಡ ಅಷ್ಟೇ ಇವೆ. ಅದೇನಂದ್ರೆ ಈ ಸಮಯದಲ್ಲಿ ಒಂದಾಗೋಕೆ ಸ್ವಲ್ಪ ಅನೀಸಿಯಾಗಿರುತ್ತೆ. ಇದಕ್ಕೆ ಕಾರಣ ನಿರಂತರವಾಗಿ ಬಿಡುಗಡೆಯಾಗುವ ಬ್ಲಡ್. ಅಂಡ್ ಇನ್ನೊಂದು ಮೇನ್ ಡಿಸ್ಅಡ್ವಾಂಟೇಜ್ ಏನು ಅಂದ್ರೆ STI ರೋಗಗಳು ಕೂಡ ಬರುವ ಅವಕಾಶಗಳಿವೆ. STI ಅಂದ್ರೆ ಸೆಕ್ಸುವಲಿ ಟ್ರಾನ್ಸ್ಮಿಟೆಡ್ ಇನ್ಫೆಕ್ಷನ್ಸ್ ಲೈಕ್ HIV, ಹೆಪಟೈಟಿಸ್ ಗಳಂತಹ ರೋಗಗಳು ಬರುವ ಅವಕಾಶಗಳು ಇರುತ್ತವೆ. ಯಾಕಂದ್ರೆ ಇಂತಹ ವೈರಸ್ ಗಳು ಬ್ಲಡ್ ನಲ್ಲೇ ಹೆಚ್ಚಾಗಿ ಜೀವಿಸುತ್ತವೆ. ಸೊ ಸೇಫ್ ಆಗಿ ಪಾಲ್ಗೊಂಡ್ರೆ ಯಾರಿಗೂ ತೊಂದರೆ ಇರಲ್ಲ. ಅಂಡ್ ನಾನು ಮತ್ತೆ ಹೇಳ್ತಾ ಇದ್ದೀನಿ, ಈ ವಿಷಯ ಕೇವಲ ಗೂಗಲ್ ನಲ್ಲಿ ರಿಸರ್ಚ್ ಮಾಡಿ ಹೇಳ್ತಾ ಇರೋದು. ಇದು ಯಾವುದೇ ರೀತಿಯ ಮೆಡಿಕಲ್ ಅಂಡ್ ಸೆಕ್ಸುವಲ್ ಅಡ್ವೈಸ್ ಅಲ್ಲ. ಮುಂದಿನ ವಿಷಯಕ್ಕೆ ಹೋಗೋಕೆ ಮುಂಚೆ ಒಂದು ವೇಳೆ ನೀವು ಈ ವಿಡಿಯೋನ ಫುಲ್ ಸ್ಕ್ರೀನ್ ಅಲ್ಲಿ ನೋಡ್ತಾ ಇದ್ರೆ ನಿಮ್ಮ ಮೊಬೈಲ್ ಅನ್ನು ಸ್ವಲ್ಪ ಟಿಲ್ಟ್ ಮಾಡಿ ಕೆಳಗಡೆ ಕಾಣ್ತಾ ಇರುವ ಲೈಕ್ ಬಟನ್ ಕಲರ್ ಚೇಂಜ್ ಮಾಡಿಬಿಡಿ. ಅಂಡ್ ಸಬ್ಸ್ಕ್ರೈಬ್ ಮಾಡಿಕೊಂಡಿರುವ ವಿಸ್ಮಯವಾಣಿ ಫ್ಯಾಮಿಲಿ ಮೆಂಬರ್ಸ್ ಲವ್ ಯು ಸೋ ಮಚ್. ಅಂಡ್ ಫಸ್ಟ್ ಟೈಮ್ ಯಾರಾದರೂ ನಮ್ಮ ಚಾನಲ್ ಅನ್ನ ಈಗ ನೋಡ್ತಾ ಇದ್ರೆ ಕೆಳಗಡೆ ಕಾಣ್ತಾ ಇರುವ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ ಐಕನ್ ಅನ್ನ ಆಕ್ಟಿವೇಟ್ ಮಾಡ್ಕೊಳ್ಳಿ. ಅಂಡ್ ಬೆಲ್ ಐಕನ್ ಆನ್ ಮಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್, ಮರಿಬೇಡಿ. ಡೆಬಿಟ್ ಕಾರ್ಡ್ ಮತ್ತು ಕ್ರೆಡಿಟ್ ಕಾರ್ಡ್ ಮೇಲೆ ಇರುವಂತಹ 16 ಡಿಜಿಟ್ ನಂಬರ್ಸ್ ಏನು, ಆ ನಂಬರ್ಸ್ ಏನನ್ನ ಸೂಚಿಸುತ್ತವೆ? ಈ 16 ಡಿಜಿಟ್ಸ್ ಗಳ ಹಿಂದೆ ಒಂದು ಇಂಟ್ರೆಸ್ಟಿಂಗ್ ಸೀಕ್ವೆನ್ಸ್ ಇದೆ. ಇಂದಿನ ದಿನಗಳಲ್ಲಿ ಪ್ರತಿಯೊಬ್ಬರ ಹತ್ರ ಡೆಬಿಟ್ ಕಾರ್ಡ್ ಅಥವಾ ಕ್ರೆಡಿಟ್ ಕಾರ್ಡ್ ಇದ್ದೇ ಇರುತ್ತೆ. ಪ್ರತಿಯೊಂದು ಕಾರ್ಡ್ ಮೇಲೆ 16 ಅಂಕಿಗಳ ನಂಬರ್ಸ್ ಇರುತ್ತವೆ. ಈ ನಂಬರ್ಸ್ ರ್ಯಾಂಡಮ್ ಆಗಿ ಕೊಟ್ಟಿರುವ ನಂಬರ್ಸ್ ಅಲ್ಲ. ಈ 16 ನಂಬರ್ಸ್ ಗಳಲ್ಲಿ 3 ಪಾರ್ಟ್ಸ್ ಇರುತ್ತವೆ. ಮೊದಲ 6 ಅಂಕಿಗಳು ಒಂದು ಭಾಗ, ನಂತರ ಬರುವ 9 ಅಂಕಿಗಳು ಒಂದು ಭಾಗ, ಅಂಡ್ ಕೊನೆಯಲ್ಲಿರುವ 1 ಅಂಕಿ ಒಂದು ಭಾಗ ಆಗಿರುತ್ತೆ. ಸೊ ಮೊದಲ ಭಾಗದಲ್ಲಿರುವ 6 ಅಂಕಿಗಳು ಆ ಕಾರ್ಡ್ ಅನ್ನ ಇಶ್ಯೂ ಮಾಡಿದ ಕಂಪನಿ ಯಾವ ಇಂಡಸ್ಟ್ರಿಗೆ ಸಂಬಂಧಿಸಿದೆ ಎಂಬುದನ್ನು ತಿಳಿಸಿಕೊಡುತ್ತೆ.
ಇರುತ್ತೆ. ಇದನ್ನ IIN ಅಥವಾ ಇಶ್ಯೂರ್ ಐಡೆಂಟಿಫಿಕೇಶನ್ ನಂಬರ್ ಎಂದು ಕರೀತಾರೆ. ನಾರ್ಮಲ್ ಆಗಿ ನಮಗೆ ಗೊತ್ತಿರುವ ಕಾರ್ಡ್ಸ್ ಬಂದ್ಬಿಟ್ಟು ವೀಸಾ ಅಂಡ್ ಮಾಸ್ಟರ್ ಕಾರ್ಡ್. ಈಗೀಗ ರೂಪೇ ಕಾರ್ಡ್ ಕೂಡ ಬಂದಿದೆ. ಒಂದು ವೇಳೆ ಆ ಕಾರ್ಡ್ ನ ನಂಬರ್ 5ರಿಂದ ಸ್ಟಾರ್ಟ್ ಆದ್ರೆ ಅದೊಂದು ಮಾಸ್ಟರ್ ಕಾರ್ಡ್ ಎಂದರ್ಥ. ಒಂದು ವೇಳೆ 4ರಿಂದ ಸ್ಟಾರ್ಟ್ ಆದ್ರೆ ಅದೊಂದು ವೀಸಾ ಕಾರ್ಡ್ ಎಂದರ್ಥ. ಒಂದು ವೇಳೆ 6ರಿಂದ ಸ್ಟಾರ್ಟ್ ಆದ್ರೆ ಅದೊಂದು ರೂಪೇ ಕಾರ್ಡ್ ಎಂದರ್ಥ. ಅಂಡ್ ಇವಷ್ಟೇ ಅಲ್ಲದೆ ಇನ್ನೂ ಬಹಳಷ್ಟಿವೆ. ಉದಾಹರಣೆಗೆ 1 ಅಥವಾ 2 ಅಂಕಿ ಇದ್ರೆ ಅದು ಏರ್ಲೈನ್ ಕಂಪನಿ ಎಂದು, 3ರ ಅಂಕಿ ಇದ್ರೆ ಅದೊಂದು ಟ್ರಾವೆಲ್ ಅಥವಾ ಎಂಟರ್ಟೈನ್ಮೆಂಟ್ ಕಂಪನಿ ಎಂದು, 4 ಅಥವಾ 5 ಅಂಕಿ ಇದ್ರೆ ಅದು ಬ್ಯಾಂಕಿಂಗ್ ಅಂಡ್ ಫೈನಾನ್ಷಿಯಲ್ ಸರ್ವಿಸಸ್ ಎಂದು, ಈ ರೀತಿ ವಿವಿಧ ರೀತಿಯಲ್ಲಿ ಇರುತ್ತವೆ. ಅಂಡ್ ನೆಕ್ಸ್ಟ್ ಪಾರ್ಟ್ 2 ವಿಷಯಕ್ಕೆ ಬಂದ್ರೆ, ಅಂದ್ರೆ ಕಾರ್ಡ್ ಮೇಲೆ 7ನೇ ಅಂಕಿಯಿಂದ 15ನೇ ಅಂಕಿಯವರೆಗೆ ಇರುವ ನಂಬರ್ಸ್ ಬ್ಯಾಂಕಿಂಗ್ ಗೆ ಸಂಬಂಧಿಸಿದ ನಂಬರ್ ಗಳಾಗಿರುತ್ತವೆ. ಈ ನಂಬರ್ಸ್ ನಮ್ಮ ಬ್ಯಾಂಕ್ ಜೊತೆ ಲಿಂಕ್ ಆಗಿರುತ್ತವೆ. ಅಂಡ್ ಪಾರ್ಟ್ 3 ಭಾಗದಲ್ಲಿ ಬರುವ ನಂಬರ್ ಅಂದ್ರೆ ಕಾರ್ಡ್ ಮೇಲೆ ಇರುವ ಕೊನೆಯ ಸಂಖ್ಯೆಯನ್ನ ಚೆಕ್ ಡಿಜಿಟ್ ಎಂದು ಕರೀತಾರೆ. ಈ ಕೊನೆಯಲ್ಲಿರುವ ನಂಬರ್ ತುಂಬಾ ಅಂದ್ರೆ ತುಂಬಾ ಇಂಪಾರ್ಟೆಂಟ್. ಯಾಕಂದ್ರೆ ಈ ಒಂದೇ ಒಂದು ನಂಬರ್ ಅದರ ಮುಂದೆ ಇರುವ ಎಲ್ಲಾ ನಂಬರ್ ಗಳು ಸರಿಯಾಗಿ ಇವೆಯಾ ಇಲ್ವಾ ಅಥವಾ ಆ ಕಾರ್ಡ್ ಫೇಕ್ ಕಾರ್ಡ್ ಎಂಬುದನ್ನ ತಿಳಿಸಿಕೊಡುತ್ತೆ. ಅದು ಹೇಗೆ ಎಂಬುದನ್ನ ಈಗ ನೋಡೋಣ. ಆಲ್ಮೋಸ್ಟ್ ಎಲ್ಲಾ ಕಾರ್ಡುಗಳನ್ನ ಲೋನ್ ಆಲ್ಗೋರಿದಮ್ ಎಂದು ಕರೆಯುವ ಮ್ಯಾಥಮೆಟಿಕಲ್ ಫಾರ್ಮುಲಾವನ್ನ ಬಳಸಿ ಡೆವಲಪ್ ಮಾಡ್ತಾರೆ. ಇದು ತುಂಬಾ ಸಿಂಪಲ್ ಆಗಿರುತ್ತೆ. ಸೊ ನಿಮ್ಮಲ್ಲಿ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ರೆ ನಿಮ್ಮ ಡೆಬಿಟ್ ಕಾರ್ಡ್ ಅಥವಾ ಕ್ರೆಡಿಟ್ ಕಾರ್ಡ್ ತಗೊಂಡು ನೀವು ಕೂಡ ಇದನ್ನ ಕ್ಯಾಲ್ಕುಲೇಟ್ ಮಾಡ್ಕೋಬಹುದು. ಉದಾಹರಣೆಗೆ ಯಾವ್ದಾದ್ರು ಒಂದು ರ್ಯಾಂಡಮ್ ನಂಬರ್ ಅನ್ನ ತಗೊಳ್ಳೋಣ. ಈ ಸೀಕ್ವೆನ್ಸ್ ನಲ್ಲಿ ಸೆಕೆಂಡ್ ಲಾಸ್ಟ್ ನಂಬರ್ ಅನ್ನ ಡಬಲ್ ಮಾಡಿ, ಅದೇ ರೀತಿ ಪ್ರತಿಯೊಂದು ಸೆಕೆಂಡ್ ಲಾಸ್ಟ್ ನಂಬರ್ ಅನ್ನ ಡಬಲ್ ಮಾಡ್ತಾ ಬನ್ನಿ. ಸೊ ಇಲ್ಲಿ ಸ್ಕ್ರೀನ್ ಮೇಲೆ ಕೊನೆಯಿಂದ 2ನೇ ಅಂಕಿಯಾಗಿರುವ 5 ಮತ್ತು ಅದಕ್ಕೆ 2ನೇ ಅಂಕಿಯಾಗಿರುವ 5 ಈ ರೀತಿ 4, 2, 8, 9, 0 ಮತ್ತು 4 ಅಂಕಿಗಳನ್ನ ಡಬಲ್ ಮಾಡ್ತಾ ಹೋಗಿ. ಈ ರೀತಿ ಡಬಲ್ ಮಾಡಿರುವ ನಂಬರ್ಸ್ ಗಳಲ್ಲಿ ಯಾವ್ದಾದ್ರು ಡಬಲ್ ಡಿಜಿಟ್ ಬಂದ್ರೆ ಅವುಗಳನ್ನ ಈ ರೀತಿ ಪ್ಲಸ್ ಮಾಡಿ ಒಂದೇ ನಂಬರ್ ಬರುವ ಹಾಗೆ ಮಾಡ್ಕೋಬೇಕು. ಸೊ 10ರಲ್ಲಿ 1 + 0 = 1 ಆಗುತ್ತೆ. ಅದೇ ರೀತಿ 16ರಲ್ಲಿ 1 + 6 7 ಆಗುತ್ತೆ. ಅಂಡ್ 18ರಲ್ಲಿ 1 + 8 9 ಆಗುತ್ತೆ. ಅಂಡ್ ಸಿಂಗಲ್ ಡಿಜಿಟ್ಸ್ ಗಳನ್ನ ಅದೇ ರೀತಿ ಬಿಟ್ಬಿಡಿ. ಸೊ ಈಗ ಫೈನಲ್ ಅಲ್ಲಿ ಬಂದಿರುವ ಎಲ್ಲಾ ಅಂಕಿಗಳನ್ನ ಕೂಡಿಸಿದ್ರೆ ಬರುವ ಸಂಖ್ಯೆಯನ್ನ 10ರಿಂದ ಭಾಗಿಸಿದಾಗ ಯಾವುದೇ ರೀತಿಯ ಶೇಷವಿಲ್ಲದೆ ಬರುತ್ತೆ. ಆ ರೀತಿ ಬಂದಿರುವ ಸಂಖ್ಯೆ ನಿಮ್ಮ ಕಾರ್ಡ್ ಮೇಲೆ ಇರುವ ಕೊನೆಯ ಅಂಕಿಯಾಗಿರುತ್ತೆ. ಈ ರೀತಿ ಶೇಷವಿಲ್ಲದೆ ಬಂದ್ರೆ ಮಾತ್ರವೇ ಆ ಕಾರ್ಡ್ ವ್ಯಾಲಿಡ್ ಕಾರ್ಡ್ ಎಂದರ್ಥ. ಈ ರೀತಿ ಬರದೇ ಇದ್ರೆ ಅದೊಂದು ಇನ್ವ್ಯಾಲಿಡ್ ಕಾರ್ಡ್ ಎಂದರ್ಥ. ಹಾಗಾದ್ರೆ ಇದನ್ನ ಕಂಪ್ಯೂಟರ್ ಹೇಗೆ ಕ್ಯಾಲ್ಕುಲೇಟ್ ಮಾಡುತ್ತೆ ಎಂಬುದನ್ನ ಈಗ ನೋಡೋಣ. ಇಲ್ಲಿ ನಿಮ್ಗೆ ಸ್ಕ್ರೀನ್ ಮೇಲೆ ಈ 16 ಅಂಕಿಯನ್ನ ಯಾವ್ದಾದ್ರು ಒಂದು ಕಾರ್ಡ್ ನಂಬರ್ ಅಂತ ಅಂದ್ಕೊಳ್ಳೋಣ. ಸೊ ಕಾರ್ಡ್ ನ ಕೊನೆಯಲ್ಲಿರುವ ಸಂಖ್ಯೆಯನ್ನ ಚೆಕ್ ಡಿಜಿಟ್ ಅಂತ ಕರಿತೀವಿ. ಸೊ ಅದು ಯಾವ ನಂಬರ್ ಎಂಬುದು ಕೊನೆಯಲ್ಲಿ ಆ ಡಿಜಿಟ್ ಅನ್ನ ರೀಡ್ ಮಾಡೋ ತನಕ ಕಂಪ್ಯೂಟರ್ಗೆ ಗೊತ್ತಿರಲ್ಲ. ಆದ್ರಿಂದ ಸ್ವಲ್ಪ ಸಮಯದವರೆಗೆ ಆ ನಂಬರ್ ಅನ್ನ ಎಕ್ಸ್ ಅಂತ ಅಂದ್ಕೊಳ್ಳೋಣ. ಸೊ ಕಂಪ್ಯೂಟರ್ ಕೂಡ ಇದಕ್ಕೂ ಮುಂಚೆ ನಾವು ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡಿದೀವೋ ಅದೇ ರೀತಿ ಮಾಡುತ್ತೆ. ಕೊನೆಯಿಂದ ಸೆಕೆಂಡ್ ಪ್ಲೇಸ್ ನಲ್ಲಿರುವ ನಂಬರ್ಸ್ ಗಳನ್ನ ಡಬಲ್ ಮಾಡ್ತಾ ಬರುತ್ತೆ. ನಂತರ ಅವುಗಳಲ್ಲಿ ಡಬಲ್ ಡಿಜಿಟ್ಸ್ ನಂಬರ್ಸ್ ಗಳನ್ನ ಸಿಂಗಲ್ ನಂಬರ್ ಆಗಿ ಬದಲಾಯಿಸುತ್ತೆ. ನಂತರ ಎಲ್ಲಾ ಸಂಖ್ಯೆಗಳನ್ನ ಕೂಡಿಸಿದಾಗ 48 ಬರುತ್ತೆ. ಆದ್ರೆ ಕೊನೆಯಲ್ಲಿರುವ ಆ ಸಂಖ್ಯೆ ಯಾವುದು ಅನ್ನೋದು ಇನ್ನೂ ಗೊತ್ತಾಗಿಲ್ಲ. ಸೊ ಇಲ್ಲಿ ರೂಲ್ ಏನು ಅಂದ್ರೆ ಎಲ್ಲಾ ಅಂಕಿಗಳನ್ನ ಕೂಡಿಸಿದಾಗ ಬರುವಂತಹ ಸಂಖ್ಯೆ ಯಾವುದೇ ಶೇಷವಿಲ್ಲದೆ 10ರಿಂದ ಭಾಗವಾಗಬೇಕು. ಸೊ ಇಲ್ಲಿ 48ಕ್ಕೆ ಇನ್ನೂ 2ಅನ್ನು ಸೇರಿಸಿದ್ರೆ ಮಾತ್ರವೇ ಅದು 50 ಆಗಿ 10ರಿಂದ ಭಾಗವಾಗುತ್ತೆ. ಸೊ ಇದರಿಂದ ಆ ಲಾಸ್ಟ್ ಡಿಜಿಟ್ ಆಗಿರುವ ಎಕ್ಸ್ ಜಾಗದಲ್ಲಿ 2 ಅಂಕಿ ಇದ್ರೆ ಮಾತ್ರವೇ ಕಂಪ್ಯೂಟರ್ ಅದನ್ನ ವ್ಯಾಲಿಡ್ ಕಾರ್ಡ್ ಎಂದು ಭಾವಿಸುತ್ತೆ. ಸೊ ಫ್ರೆಂಡ್ಸ್, ಇದ್ರ ಬಗ್ಗೆ ನೀವು ಫಸ್ಟ್ ಟೈಮ್ ಕೇಳ್ತಾ ಇದ್ರೆ ತಪ್ಪದೆ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮನ್ನು ಸಪೋರ್ಟ್ ಮಾಡಿ. ಅಂಡ್ ಫ್ರೆಂಡ್ಸ್, ನಿಮಗೂ ಕೂಡ ಇದೇ ರೀತಿ ಯಾವ್ದಾದ್ರು ಡೌಟ್ಸ್ ಇದ್ರೆ ನಿಮ್ಮ ಪ್ರಶ್ನೆಗಳನ್ನ ಕೆಳಗಡೆ ಕಮೆಂಟ್ ಮಾಡಬಹುದು. ನಾವು ಆಸ್ಕ್ ವಿಸ್ಮಯವಾಣಿ ಎಂಬ ಹೊಸ ಸೀರೀಸ್ ಅನ್ನ ಸ್ಟಾರ್ಟ್ ಮಾಡ್ತಾ ಇದೀವಿ. ಈಗಿನಿಂದ ಪ್ರತಿ ವಾರ ಬರುವ ಆಸ್ಕ್ ವಿಸ್ಮಯವಾಣಿ ಎಂಬ ಎಪಿಸೋಡ್ ನಲ್ಲಿ ಆ ಪ್ರಶ್ನೆಗಳಿಗೆ ಸಮಾಧಾನಗಳನ್ನ ತಿಳಿದುಕೊಳ್ಳೋಣ. ಸೊ ಲೇಟ್ ಯಾಕೆ, ನಿಮ್ಮ ಕ್ಯೂರಿಯಾಸಿಟಿಯನ್ನ ಹೆಚ್ಚಿಸುವ ಇಂಟ್ರೆಸ್ಟಿಂಗ್ ಪ್ರಶ್ನೆಗಳನ್ನ ಕೆಳಗಡೆ ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋಗೋಸ್ಕರ ವಿಸ್ಮಯವಾಣಿ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವ ಬೆಲ್ ಐಕನ್ ಅನ್ನ ಆಕ್ಟಿವೇಟ್ ಮಾಡ್ಕೊಳ್ಳಿ. ಅಂಡ್ ಇನ್ನೊಂದು ಇನ್ಫಾರ್ಮೇಟಿವ್ ವಿಡಿಯೋ ಜೊತೆ ಮತ್ತೆ ಭೇಟಿಯಾಗೋಣ. ಜೈ ಹಿಂದ್.